ಸ್ನೇಹಿತರೆ, ಬನ್ನಿ ನಾವು ಇವತ್ತು ಯಾಮ್ ಆರ್ ಈಸ್ ಅನ್ನ ಸರಳವಾಗಿ ಬಳಸಿ ನಾವು ಸೆಂಟೆನ್ಸ್ಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕಲಿತಾ ಹೋಗೋಣ. ಬನ್ನಿ, ಈಗ ನಾವು ಸಬ್ಜೆಕ್ಟ್ಗಳಂತ ಹೇಳ್ತೀವಿ. ಸಬ್ಜೆಕ್ಟ್ ಅಂದ್ರೆ ಏನಿಲ್ಲ, ಐ, ಈ, ಶಿ, ಹಿಟ್ ಅಂದ್ರೇನೆ. ಐ ಅಂದ್ರೆ ನಾನು, ಈ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು. ಇನ್ನು ಒಂದು ಕೆಳಗೆ ಬರುತ್ತೆ ವಿ ಅಂದ್ರೆ ನಾವು, ಯು ಅಂದ್ರೆ ನೀನು ಅಥವಾ ನೀವು, ದೇ ಅಂದ್ರೆ ಅವರು, ದೀಸ್ ಅಂದರೆ ಯು ಅಂತೇಳಿ ಬರುತ್ತೆ. ಈಗ ಹೆಲ್ಪಿಂಗ್ ವರ್ಬ್ ಅಂತ ಬರುತ್ತೆ. ನಾವು ಶಾರ್ಟ್ ಫಾರ್ಮಲ್ಲಿ ಎಚ್ ವಿ ಅಂತ ಹೇಳ್ತೀವಿ. ಓಕೆ, ಎಚ್ ವಿ ಅಂದರೆ ಹೆಲ್ಪಿಂಗ್ ವರ್ಬ್ ಅಂತೇಳಿ. ಆ್ಯಮ್ ಅಂತಿದೆ, ಐಗೆ ಏನು ಬರುತ್ತೆ ರೀ, ಆ್ಯಮ್ ಅಂತ ಬರುತ್ತೆ. ಆ್ಯಮ್ ಅಂದರೆ ಇದ್ದೇನೆ ಅಂತ ಅರ್ಥ. ಆ್ಯಮ್ ಅಂದ್ರೇನ್ರಿ, ಇದ್ದೇನೆ. ಓಕೆ, ನೆಕ್ಸ್ಟ್ ಇದು ಹೆಲ್ಪಿಂಗ್ ವರ್ಬ್ ಐಗಷ್ಟೇ ಬಳಸ್ತಾರ. ಈ ಶೀಟ್ ಬಂದಾಗ ಈಸ್ ಅನ್ನ ಬಳಸ್ತಾರ. IS ಈಸ್ ಅಂತ ಬಳಸ್ತೀವಿ. IS ಈಸ್ ಅಂದ್ರೆ ಏನ್ರಿ, ಇದ್ದೇನೆ, ಇದ್ದಾಳೆ, ಇದೆ ಅಂತ ಬರ್ತದ. ಈಸ್, ಈ ಈಸ್ ಅಂದ್ರೆ ಅವನು ಇದ್ದಾನೆ, ಶಿ ಈಸ್ ಅಂದ್ರೆ ಅವಳು ಇದ್ದಾಳೆ, ಇಟ್ ಈಸ್ ಅಂದ್ರೆ ಅದು ಇದೆ ಅಂತೇಳಿ ಬರುತ್ತೆ. ನೆಕ್ಸ್ಟ್ ವಿ, ಯು, ದೇ, ದೀಸ್ ಅಂತಿದ್ದಾಗ, ಬಹುವಚನ ಇದ್ದಾಗ ಏನ್ ಬರುತ್ತೆ, ಆರ್ ಅಂತ ಬರುತ್ತೆ. ಆರ್ ಅಂದ್ರೆ ಇದ್ದಾರೆ, ಇವೆ ಅಂತೇಳಿ ಅರ್ಥ. ARER ಅಂತ, ARER ಅಂತೇಳಿ ಬರುತ್ತೆ. ಇದೊಂದು ಸಹಾಯಕ ಕ್ರಿಯಾಪದ. ಇದೇನ್ರಿ, ಎಚ್ ವಿ ಅಂದ್ರೆ ಏನು, ಸಹಾಯಕ ಕ್ರಿಯಾಪದ. ಸಹಾಯಕ ಕ್ರಿಯಾಪದ ಅಂತ ನಾವು ಹೇಳ್ತೀವಿ. ಓಕೆ, ಇದು ಕಂಪಲ್ಸರಿಯಾಗಿ ಎಲ್ಲದಕ್ಕೂ ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ನಾವು ಅದನ್ನು ನೋಡ್ತಾ ಹೋಗೋಣ. ಏನು ಸಬ್ಜೆಕ್ಟ್ ಇರುತ್ತೆ ಇಲ್ಲಿ ಆಸ್ ಯೂಸ್ವಲ್. ಸಬ್ಜೆಕ್ಟ್ ಅಂದ್ರೆ ಏನು, IVU ಅಂತ ಹೇಳಿದ್ವಿ. ಓಕೆ, ಆಮ್ ಅಂತಂದ್ರೆ ಹೆಲ್ಪಿಂಗ್ ವರ್ಬು. ಈಸ್ ಅಂತ V1 ಇರುತ್ತೆ. V1 ಅಂತಂದ್ರೆ ವರ್ಬ್ 1. ಲರ್ನಿಂಗ್ ಅನ್ನೋದೇನ್ರಿ, ವರ್ಬ್ 1. ಓಕೆ, ಜೊತೆಗೆ ಪ್ಲಸ್ ING ಇರುತ್ತೆ. ING ಇರುತ್ತೆ ಅಂತ ಹೇಳ್ತೀವಿ. ING ಅಂದ್ರೆ ಏನು, ಕಂಟಿನ್ಯೂಸ್ ಆಗಿ ಕೆಲಸ ನಡೀತಾ ಇದೆ. ಯಾಮ್ ಆರ್ ಈಸ್ ಯಾವಾಗ ಬಳಸ್ತೀವ್ರಿ ಅಂದ್ರೆ, ಒಂದು ಕೆಲಸ ಕಂಟಿನ್ಯೂ ಆಗಿ ನಡೀತಾ ಇದ್ರೆ, ಈಗ ಕಂಟಿನ್ಯೂ ಆಗಿ ಕೆಲಸ ನಡೀತಾ ಇತ್ತು ಅಂತ ಕೆಲಸಗಳನ್ನ ಹೇಳಲಿಕ್ಕೆ ನಾವೇನ್ ಮಾಡ್ತೀವ್ರಿ, ಸಿಂಪಲ್ ಆಗಿ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅನ್ನು ನಾವು ಬಳಸ್ತೀವಿ. ಅದಕ್ಕೆ ನಾವು ಆಮ್ ಆರ್ ಈಸ್ ಅಂತೇಳಿ ನಾವು ಕಳಿಸ್ತೀವಿ. ಈಗ ನೋಡಿ ಸೆಂಟೆನ್ಸ್ ಅನ್ನ ಮಾಡ್ತಾ ಹೋಗೋಣ ಇಲ್ಲಿದು. ಓಕೆ, ಒಂದ್ಸರಿ ಹೆಲ್ಪಿಂಗ್ ವರ್ಬ್ಗಳನ್ನ ನೋಡ್ಕೊಂಡ್ಬಿಡೋಣ. ಐ ಫಾರ್ ಆಮ್, ಈ ಫಾರ್ ಈಸ್, ಶಿ ಫಾರ್ ಈಸ್, ಇಟ್ ಫಾರ್ ಈಸ್, ವಿ ಫಾರ್ ಆರ್, ಯು ಫಾರ್ ಆರ್, ದೇ ಫಾರ್ ಆರ್, ದೀಸ್ ಫಾರ್ ಆರ್ ಅಂದ್ರೇನು, ಇದ್ದಾರೆ ಅಂತ. ಈಗ ನಾವು ಸೆಂಟೆನ್ಸ್ ಅನ್ನ ನೋಡೋಣ. ಪಾಸಿಟಿವ್ ನೋಡೋಣ, ನೆಗೆಟಿವ್ ನೋಡೋಣ, ಮತ್ತೆ ಇಂಟರ್ಗೇಟಿವ್ ನೋಡೋಣ, ಪ್ರಶ್ನೆ ಮಾಡೋಂಥದ್ದು ಕೂಡ ನೋಡೋಣ. ಐ ಆಮ್ ಲರ್ನಿಂಗ್. ಐ ಅದಕ್ಕೆ ಬಳಸಿದ್ವಿ, ಯಾಮ್ ಇದೆ, ಅದಕ್ಕಾಗಿ ಐಗೆ ಆಮ್ ಅನ್ನ ಬಳಸಿದ್ವಿ. ಐ ಆಮ್ ಲರ್ನಿಂಗ್. ಲರ್ನಿಂಗ್ ಅಂದ್ರೆ ಏನು, ಕಲಿಯುತ್ತಾ ಇದ್ದೇನೆ ಅಂತ ಅರ್ಥ. ಅದರ ಅರ್ಥ ನಾನು ಕಲಿಯುತ್ತಾ ಇದ್ದೇನೆ. ಓಕೆ, ಇದು ನೆಗೆಟಿವ್ ಏನಾಗತ್ತಾ, ಯಾಮ್ ಪಕ್ಕದಾಗ ನಾಟ್ ಹಚ್ಚಿದ್ರೆ ಸಾಕು, ನೆಗೆಟಿವ್ ಆಗುತ್ತಾ. ಐ ಆಮ್ ನಾಟ್ ಲರ್ನಿಂಗ್, ನಾನು ಕಲಿಯುತ್ತಾ ಇಲ್ಲ ಅಂತ ಆಗುತ್ತೆ. ಏನಾಗುತ್ತೆ ರೀ, ಕಂಟಿನ್ಯೂಸ್ ಆಗಿ ಕಲಿಯುತ್ತಾ ಇಲ್ಲ. ನಾನು ಕಲಿಯುತ್ತಾ ಇದ್ದೇನೆ, ನಾನು ಕಲಿಯುತ್ತಾ ಇಲ್ಲ. ಅದನ್ನೇ ಯಾಮನ್ನ ಸ್ವಲ್ಪ ಏನಾದರೂ ಇಲ್ಲಿರ್ತಕ್ಕಂಥ ಯಾಮನ್ನ ಮುಂದೆ ತಂದು ಹಚ್ಚಿ ಸಬ್ಜೆಕ್ಟ್ ಅನ್ನ ಮತ್ತೆ ಪಕ್ಕದಲ್ಲಿ ಹಚ್ಚಿದ್ರೆ ಓಕೆ ಏನಾಗುತ್ತೆ, ಇಂಟ್ರಗೇಟಿವ್ ಆಗುತ್ತೆ. ಕ್ವಶನ್ ಮಾಡೋದು, ಆಮ್ ಐ ಲರ್ನಿಂಗ್, ನಾನು ಕಲಿಯುತ್ತಾ ಇದ್ದೇನೆಯೇ, ನಾನು ಕಲಿಯುತ್ತಾ ಇದ್ದೇನೆ ಅಂತೇಳಿ ಕ್ವಶನ್ ಕೇಳಿದಂಗೆ ನಮ್ಮನ್ನು ನಾವು ಕ್ವಶನ್ ಕೇಳಿದಂಗೆ ಏನು ಮಾಡ್ತೀವಿ ರೀ, ಯಾಮ್ ಆರ್ ಈಸ್ ಅನ್ನು ಫಸ್ಟ್ ಬಳಸ್ತೀವಿ. ಯಾಮ್ ಆರ್ ಈಸ್ ಅನ್ನು ಫಸ್ಟ್ ಬಳಸ್ತೀವಿ, ನಂತರ ಸಬ್ಜೆಕ್ಟ್ ಬಳಸ್ತೀವಿ. V1 ಪ್ಲಸ್ ING ಲಾಸ್ಟಿಗೆ ಕ್ವಶನ್ ಮಾರ್ಕ್ ಅನ್ನು ತಪ್ಪದೆ ಹಾಕ್ತೀವಿ. ವಿ ಶುಡ್ ಯೂಸ್ ದ ಕ್ವಶನ್ ಮಾರ್ಕ್ ಎಟ್ ದ ಎಂಡ್ ಆಫ್ ದಿ ಇಂಟ್ರಗೇಟಿವ್ ಸೆಂಟೆನ್ಸ್. ಇಂಟ್ರಗೇಟಿವ್ ಮಾಡಬೇಕಾದ್ರೆ ಕ್ವಶನ್ ಮಾರ್ಕ್ ಅನ್ನು ಹಾಕ್ತೀವಿ. ಇದರ ಅರ್ಥ ಐ ಆಮ್ ಲರ್ನಿಂಗ್, ಐ ಆಮ್ ನಾಟ್ ಲರ್ನಿಂಗ್, ಆಮ್ ಐ ಲರ್ನಿಂಗ್, ನಾನು ಕಲಿಯುತ್ತಾ ಇದ್ದೇನೆಯೇ ಅಂತೇಳಿ ಪ್ರಶ್ನೆ. ನೆಕ್ಸ್ಟ್ ಈ ತಗೊಂಡಿದ್ದೀವಿ. ಈ ಈಸ್ ಲರ್ನಿಂಗ್, ಅವನು ಕಲಿಯುತ್ತಾ ಇದ್ದಾನೆ. ಈ ಈಸ್ ನಾಟ್ ಲರ್ನಿಂಗ್. ಏನು ಮಾಡಿದ್ವಿ, ಈ ತಗೊಂಡಿವಿ, ಪಕ್ಕದಾಗ ಈಸ್ ಹಚ್ಚಿದ್ವಿ, ಓಕೆ ನಾಟ್ ಹಚ್ಚಿದ್ವಿ. ಲರ್ನಿಂಗ್ ಆಸ್ ಇಟ್ ಈಸ್ V1 ಪ್ಲಸ್ ING ಹಚ್ಚಿದ್ವಿ. ಈ ಈಸ್ ನಾಟ್ ಲರ್ನಿಂಗ್. ನೆಕ್ಸ್ಟ್ ಇಂಟ್ರಗೇಟಿವ್ ಮಾಡ್ಬೇಕಾದ್ರೆ ಈಸನ್ನ ಫಸ್ಟ್ ಹಚ್ಚಿದ್ವಿ, ನಂತರ ಏನ್ ಮಾಡಿದ್ವಿ, ಹೀನ ಪಕ್ಕದಾಗ ಹಾಕಿದ್ವಿ. ಈಸ್ ಹೀ ಲರ್ನಿಂಗ್ ಕ್ವಶನ್ ಮಾರ್ಕ್, ಅವನು ಕಲಿಯುತ್ತಾ ಇದ್ದಾನೆಯೇ, ಅವನು ಕಲಿಯುತ್ತಾ ಇದ್ದಾನೆಯೇ ಅಂತಾಗುತ್ತೆ, ಅವನು ಕಲಿಯುತ್ತಾ ಇದ್ದಾನೆಯೇ. ನೆಕ್ಸ್ಟ್ ಶಿ ತಗೊಂಡಿದ್ದೀವಿ. ಶಿ ಈಸ್ ಲರ್ನಿಂಗ್, ಅವಳು ಕಲಿಯುತ್ತಾ ಇದ್ದಾಳೆ, ಅವಳು ಕಲಿಯುತ್ತಾ ಇದ್ದಾಳೆ. ನೆಕ್ಸ್ಟ್ ಶಿ ಈಸ್ ನಾಟ್ ಲರ್ನಿಂಗ್, ಅವಳು ಕಲಿಯುತ್ತಾ ಇಲ್ಲ. ಈಸ್ ಶಿ ಲರ್ನಿಂಗ್, ಅವಳು ಕಲಿಯುತ್ತಾ ಇದ್ದಾಳೆಯೇ, ಅವಳು
ಕಲಿಯುತ್ತಾ ಇದ್ದಾಳೆಯೇ ಅಂತೇಳಿ ಪ್ರಶ್ನೆ ಮಾಡಿದಂಗ. ಏನಿದೆ ರೀ ಪ್ರಶ್ನೆ ಮಾಡೋದಕ್ಕೆ ಸಬ್ಜೆಕ್ಟ್ ಫಸ್ಟ್ ಏನು ಬರ್ತದೆ, ಹೆಲ್ಪಿಂಗ್ ವರ್ಬ್ ಬರ್ತದ, ನಂತರ ಸಬ್ಜೆಕ್ಟ್ ಬರ್ತದ, V1 ಪ್ಲಸ್ ING ಬರುತ್ತೆ. ನೆಕ್ಸ್ಟ್ ಇಟ್ ಇದೆ. ಇಟ್ ಅಂದ್ರೇನು, ಈ ಇಟ್ಟಿಗೆ ಈಜೆ ಬಳಸ್ತೀವಿ, ಇದೆ ಅಂತ ಅರ್ಥ. ಇಟ್ ಈಸ್ ಲರ್ನಿಂಗ್, ಅದು ಕಲಿಯುತ್ತಾ ಇದೆ, ಅದು ಕಲಿಯುತ್ತಾ ಇದೆ. ಇಟ್ ಈಸ್ ನಾಟ್ ಲರ್ನಿಂಗ್ ಅಂತಂದ್ರೆ ಇದು ಕಲಿಯುತ್ತಾ ಇಲ್ಲ ಅಂತ ಅರ್ಥ. ಇಲ್ಲ. ಈಸ್ ಇಟ್ ಲರ್ನಿಂಗ್, ಅದು ಕಲಿಯುತ್ತಾ ಇದೆಯೇ. ಇದು ಇಟ್ ಅಂದ್ರೆ ಇದು ಕಲಿಯುತ್ತಾ ಇದೆಯೇ. ಈಸ್ ಇಟ್ ಲರ್ನಿಂಗ್, ಈಸ್ ಇಟ್ ಲರ್ನಿಂಗ್, ಇದು ಕಲಿಯುತ್ತಾ ಇದೆಯೇ ಅಂತೇಳಿ ಪ್ರಶ್ನೆ ಮಾಡ್ದಂಗ. ನೆಕ್ಸ್ಟ್ ಆರಿನವು ಬರ್ತಾವ, ಆರನ್ನ ತಗೊಂಡು ಬಳಸ್ತಾ ಹೋಗ್ತೀವಿ. ವಿ ಆರ್ ಲರ್ನಿಂಗ್, ನಾವು ಕಲಿಯುತ್ತಾ ಇದ್ದೇವೆ. ವಿ ಆರ್ ನಾಟ್ ಲರ್ನಿಂಗ್, ಏನ್ ಮಾಡಿದ್ವಿ, ಆರ್ ಬಳಸಿದ್ವಿ. ಏನಕ್ಕೆ ಹೆಲ್ಪಿಂಗ್ ವರ್ಬ್ ಆರ್ ಬಳಸಿದ್ವಿ ಅಂದ್ರೆ ವಿ ಯು ದೇ ದೀಸ್ ಇದ್ದಾಗ ಏನ್ ಮಾಡ್ತೀವಿ, ಆರ್ ಆರ್ ಅಂತ ಒಂದು ಹೆಲ್ಪಿಂಗ್ ವರ್ಬ್ ಬಳಸಿ ನಂತರ V1 ಪ್ಲಸ್ ING ಬಳಸ್ತೀವಿ. ವಿ ಆರ್ ಲರ್ನಿಂಗ್ ಇಂಗ್ಲಿಷ್, ನಾವು ಇಂಗ್ಲಿಷ್ ಕಲಿಯುತ್ತಾ ಇದ್ದೇವೆ. ವಿ ಆರ್ ನಾಟ್ ಲರ್ನಿಂಗ್ ಇಂಗ್ಲಿಷ್, ನಾವು ಇಂಗ್ಲಿಷ್ ಕಲಿಯುತ್ತಾ ಇಲ್ಲ. ಆರ್ ವಿ ಲರ್ನಿಂಗ್ ಇಂಗ್ಲಿಷ್, ನಾವು ಇಂಗ್ಲಿಷ್ ಕಲಿಯುತ್ತಾ ಇದ್ದೇವೆಯೇ ಅಂತೇಳಿ ಪ್ರಶ್ನೆ ಮಾಡ್ದಂಗೆ. ಆರ್ ವಿ ಲರ್ನಿಂಗ್ ಇಂಗ್ಲಿಷ್, ನಾವು ಕಲಿಯುತ್ತಾ ಇದ್ದೇವೆಯೇ ಅಂತೇಳಿ ಕೇಳಿದಂಗೆ. ನೆಕ್ಸ್ಟ್ ಯು ತಗೊಂಡಿದ್ದೀವಿ. ಯು ಆರ್ ಲರ್ನಿಂಗ್ ಇಂಗ್ಲಿಷ್, ನೀನು ಇಂಗ್ಲಿಷ್ ಕಲಿಯುತ್ತಾ ಇದ್ದೀಯಾ, ಇಂಗ್ಲಿಷ್ ಕಲಿಯುತ್ತಾ ಇದ್ದೀಯಾ ಅಥವಾ ನೀವು ಇಂಗ್ಲಿಷ್ ಕಲಿಯುತ್ತಾ ಇದ್ದೀರಾ. ಬಹುವಚನ ತಗೊಂಡ್ರೆ, ನೀವು ಇಂಗ್ಲಿಷ್ ಕಲಿಯುತ್ತಾ ಇದ್ದೀರಾ. ಯು ಆರ್ ನಾಟ್ ಲರ್ನಿಂಗ್, ಏನು ಮಾಡಿದ್ವಿ, ಆರ್ ಪಕ್ಕದಾಗ ನಾಟ್ ಹಚ್ಚಿದ್ವಿ, V1 ಪ್ಲಸ್ ING. ಅದೇ ರೀತಿ ಯು ಆರ್ ನಾಟ್ ಲರ್ನಿಂಗ್ ಇಂಗ್ಲಿಷ್, ನೀನು ಇಂಗ್ಲಿಷ್ ಕಲಿಯುತ್ತಾ ಇಲ್ಲ. ಆರ್ ಯು ಲರ್ನಿಂಗ್ ಇಂಗ್ಲಿಷ್, ನೀನು ಇಂಗ್ಲಿಷ್ ಕಲಿಯುತ್ತಾ ಇದ್ದೀಯಾ ಅಂತೇಳಿ ಪ್ರಶ್ನೆ. ನೀವು ಇಂಗ್ಲಿಷ್ ಕಲಿಯುತ್ತಾ ಇದ್ದೀರಾ ಅಂತೇಳಿ ಪ್ರಶ್ನೆ ಮಾಡ್ದಂಗೆ. ನೆಕ್ಸ್ಟ್ ದೇ ಇದೆ. ದೇ ಆರ್ ಲರ್ನಿಂಗ್ ಇಂಗ್ಲಿಷ್, ಅವರು ಇಂಗ್ಲಿಷ್ ಕಲಿಯುತ್ತಾ ಇದ್ದಾರೆ. ಪಕ್ಕದಾಗ ದೇ ಆರ್ ನಾಟ್ ಹಚ್ಚಿದ್ವಿ, ದೇ ಆರ್ ನಾಟ್ ಲರ್ನಿಂಗ್ ಇಂಗ್ಲಿಷ್, ಅವ್ರು ಇಂಗ್ಲಿಷ್ ಕಲಿಯುತ್ತಾ ಇಲ್ಲ. ಆರ್ ದೇ ಲರ್ನಿಂಗ್ ಇಂಗ್ಲಿಷ್, ಅವ್ರು ಇಂಗ್ಲಿಷ್ ಕಲಿಯುತ್ತಾ ಇದ್ದಾರೆಯೇ, ಅವ್ರು ಇಂಗ್ಲಿಷ್ ಕಲಿಯುತ್ತಾ ಇದ್ದಾರೆಯೇ ಅಂತೇಳಿ ಪ್ರಶ್ನೆ ಮಾಡ್ದಂಗೆ. ಓಕೆ. ನೆಕ್ಸ್ಟ್ ದೀಸ್ ಅಂತಿದೆ. ದೀಸ್ ಆರ್ ಲರ್ನಿಂಗ್, ಇವು ಕಲಿಯುತ್ತಾ ಇವೆ. ದೀಸ್ ಆರ್ ನಾಟ್ ಲರ್ನಿಂಗ್, ಇವು ಕಲಿಯುತ್ತಾ ಇಲ್ಲ. ಆರ್ ದೇ ಲರ್ನಿಂಗ್, ಅವ್ರು ಕಲಿಯುತ್ತಾ, ಅವು ಕಲಿಯುತ್ತಾ ಇದ್ದಾವೆಯೇ, ಅವು ಕಲಿಯುತ್ತಿವೆಯೇ ಅಂತಲೂ ಕೂಡ ಕೇಳ್ಬೋದು. ಈ ರೀತಿ ನಾವು ಹೆಲ್ಪಿಂಗ್ ವರ್ಬನ್ನು ಆಮ್, ಆರ್, ಈಸ್ ಅನ್ನು ನಾವು ಬಳಸ್ತಾ ಹೋಗ್ತೀವಿ ಅತ್ಯಂತ ಸಿಂಪಲ್ ಆಗಿ, ಸರಳವಾಗಿ. ಓಕೆ. ಮತ್ತು ಇದನ್ನು ಒಂದ್ಸರಿ ಸ್ಕ್ರೀನ್ಶಾಟನ್ನು ತಗೊಳ್ರಿ. ಇದನ್ನು ಚಾರ್ಟನ್ನು ಒಂದ್ಸರಿ ಸ್ಕ್ರೀನ್ಶಾಟ್ ನೀಟಾಗಿ ಡೆಫಿನೇಷನಿಂದ ಸ್ಕ್ರೀನ್ಶಾಟ್ ತಗೊಳ್ರಿ. ಹೆಲ್ಪಿಂಗ್ ವರ್ಬನ್ನು ಬಳಸ್ತಾ ಹೋಗ್ರಿ. ಹೆಲ್ಪಿಂಗ್ ವರ್ಬನ್ನು ಈ ರೀತಿ ಯಾವ ರೀತಿ ಬಳಸ್ಬೇಕು ಅನ್ನೋದನ್ನು ಒಂದ್ಸರಿ ನೋಡ್ಕೊಳ್ರಿ. ನೀವೊಂದು ಇಂಗ್ಲೀಷ್ ಕ್ಲಾಸ್ ಕೇಳೋದ್ರಿಂದ ಬರಲ್ಲ, ಮಾತಾಡೋದ್ರಿಂದ ಬರುತ್ತಾ. ಡೋಂಟ್ ಫರ್ಗೆಟ್ ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್.